ಹಾಯ್ ಎಲ್ಲರಿಗೂ ಟಾಪ್ ಒನ್ ಸೂಪರ್ NS ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕದ ಪಕ್ಷಿ ನೋಟ ಮತ್ತು ವಿಶೇಷತೆ ಹಾಗೂ ಕರ್ನಾಟಕದ ಜನಗಣತಿಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಇದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದ್ರೆ ನಾವು ಕರ್ನಾಟಕದ ಭೂಗೋಳಶಾಸ್ತ್ರದ ವಿಡಿಯೋಗಳನ್ನು ಕಂಪ್ಲೀಟಾಗಿ ಮುಗಿಸಿದ್ದೇವೆ. ಆದ್ದರಿಂದ ಆ ವಿಡಿಯೋಗಳನ್ನು ನೀವು ನೋಡದೇ ಇದ್ದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೇನೆ, ಆ ವಿಡಿಯೋಗಳನ್ನು ನೋಡಿ ಹಾಗೂ ಈ ವಿಡಿಯೋನ ಕೊನೆಯ ತನಕ ನೋಡಿ. ನಿಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದದ್ದು 1973 ನವೆಂಬರ್ 1ರಂದು ಅಸ್ತಿತ್ವಕ್ಕೆ ಬರ್ತದೆ. ನಮ್ಮ ಕರ್ನಾಟಕದ ಒಟ್ಟು ಜಿಲ್ಲೆಗಳು 30. ಕರ್ನಾಟಕದ ಒಟ್ಟು ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್. ಇನ್ನು ಕರ್ನಾಟಕದ ಒಟ್ಟು ಜನಸಂಖ್ಯೆ 6,11,30,704 ಜನಸಂಖ್ಯೆಯನ್ನು ಹೊಂದಿದೆ. ಇನ್ನು ನಮ್ಮ ಕರ್ನಾಟಕದ ಒಟ್ಟು ಲಿಂಗಾನುಪಾತ 973. ಕರ್ನಾಟಕದ ಒಟ್ಟು ಜನಸಾಂದ್ರತೆ 319. ಕರ್ನಾಟಕದ ಸಾಕ್ಷರತಾ ಪ್ರಮಾಣ 75.36. ಇದು 2019 FDA ಕೇಳ್ತಕ್ಕಂತಹ ಕ್ವಶನ್ನು. ಇನ್ನು ಕರ್ನಾಟಕದ ರಾಜಧಾನಿ ಬೆಂಗಳೂರು. ಕರ್ನಾಟಕದ ಲಾಂಛನ ಗಂಡಭೇರುಂಡ. ಕರ್ನಾಟಕದ ಪಕ್ಷಿ ನೀಲಕಂಠ. ಕರ್ನಾಟಕದ ಪ್ರಾಣಿ ಏಷಿಯನ್ ಆನೆ. ಕರ್ನಾಟಕದ ಮರ ಶ್ರೀಗಂಧದ ಮರ. ಕರ್ನಾಟಕದ ನಾಡ ಹಬ್ಬ ದಸರಾ. ಕರ್ನಾಟಕದ ನೃತ್ಯ ಯಕ್ಷಗಾನ. ಈ ನೃತ್ಯಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಎಲ್ಲ ರಾಜ್ಯಗಳ ನೃತ್ಯಗಳ ಬಗ್ಗೆ ಮಾಡ್ತೇನೆ. ಈಗ ಕರ್ನಾಟಕದ ನೃತ್ಯ ಯಕ್ಷಗಾನ. ಕರ್ನಾಟಕದ ಅರಮನೆಗಳ ನಗರ ಎಂದು ಮೈಸೂರಕ್ಕೆ ಕರೆಯುತ್ತಾರೆ. ಕರ್ನಾಟಕದ ಸಕ್ಕರೆಯ ಜಿಲ್ಲೆ ಬೆಳಗಾವಿ. ಇನ್ನು ಕರ್ನಾಟಕದ ಸಕ್ಕರೆಯ ನಗರ ಮಂಡ್ಯ. ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ರಂಗನತಿಟ್ಟು ಪಕ್ಷಿಧಾಮ. ಕರ್ನಾಟಕವನ್ನು ಆಳಿದ ಮೊದಲ ರಾಜಮನೆತನ ಶಾತವಾಹನರು. ಕರ್ನಾಟಕದ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಶಿಖರ ಮುಳ್ಳಯ್ಯನಗಿರಿ. ಇದು ಕೂಡ ತುಂಬ ಎಕ್ಸಾಮ್ನಲ್ಲಿ ತುಂಬ ರಿಪೀಟ್ ಆಗಿರ್ತಕ್ಕಂತಹ ಕ್ವಶನ್ನು. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ. ಇದು ಕೂಡ ರಿಪೀಟೆಡ್ ಕ್ವಶನ್ನು. ಕರ್ನಾಟಕದ ಮೊದಲ ಅಣೆಕಟ್ಟು ವಾಣಿವಿಲಾಸ ಅಣೆಕಟ್ಟು. ಕರ್ನಾಟಕದ ಅತಿ ಹೆಚ್ಚು ಮಳೆಯನ್ನು ಪಡ್ತಕ್ಕಂತಹ ಸ್ಥಳ ಆಗುಂಬೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ. ಕರ್ನಾಟಕದ ಎಂದು ನಾಮಕರಣಗೊಂಡಾಗ ಹಾಗೆ ಇದ್ದಿರ್ತಕ್ಕಂತಹ ಮುಖ್ಯಮಂತ್ರಿ D. ದೇವರಾಜ್ ಅರಸ್. ಇವರು ಕರ್ನಾಟಕ ನಾಮಕರಣ ಆಗುವಾಗ ಇದ್ದಿರ್ತಕ್ಕಂತಹ ಮುಖ್ಯಮಂತ್ರಿ. ಕರ್ನಾಟಕದ ಹೈಕೋರ್ಟಿನ ಮೊದಲ ಮುಖ್ಯ ಮಹಿಳಾ ನ್ಯಾಯಾಧೀಶ ಮಂಜುಳಾ ಚೆಲ್ಲೂರು. ಇವರು ಪ್ರಥಮ ಹೈಕೋರ್ಟಿನ ಮಹಿಳಾ ನ್ಯಾಯಾಧೀಶರಾಗಿರುತ್ತಾರೆ. ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು VS ರಮಾದೇವಿ. ಕರ್ನಾಟಕದ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಬೆಳಗಾವಿ. ಇನ್ನು ಕರ್ನಾಟಕ ವಿಸ್ತೀರ್ಣದಲ್ಲಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂತಹ ಜಿಲ್ಲೆ ಉಡುಪಿ. ಕರ್ನಾಟಕದಲ್ಲಿ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರತಕ್ಕಂತಹ ಜಿಲ್ಲೆ ಬೆಂಗಳೂರು ನಗರ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರತಕ್ಕಂತಹ ಜಿಲ್ಲೆ ಬೆಂಗಳೂರು ನಗರ. ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರತಕ್ಕಂತಹ ಜಿಲ್ಲೆ ಕೊಡಗು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣ ಹೊಂದಿರತಕ್ಕಂತಹ ಜಿಲ್ಲೆ ದಕ್ಷಿಣ ಕನ್ನಡ.
ಕರ್ನಾಟಕದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿರತಕ್ಕಂತಹ ಜಿಲ್ಲೆ ಯಾದಗಿರಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಉತ್ತರ ಪ್ರದೇಶ್. ಇನ್ನು ಅತಿ ಕಡಿಮೆ ಅರಣ್ಯ ಹೊಂದಿರತಕ್ಕಂತಹ ಜಿಲ್ಲೆ ವಿಜಯಪುರ. ಕರ್ನಾಟಕದಿಂದ ರಾಜ್ಯಸಭೆಗೆ 12 ಜನ ಆಯ್ಕೆಯಾಗುತ್ತಾರೆ. ಪ್ರಸ್ತುತ ಕರ್ನಾಟಕ ವಿಧಾನಸಭಾ ಸ್ಥಾನಗಳು 225. ಕರ್ನಾಟಕದ ಪ್ರಸ್ತುತ ವಿಧಾನ ಪರಿಷತ್ತಿನ ಸ್ಥಾನಗಳು 75. ಕರ್ನಾಟಕದಲ್ಲಿ ಪ್ರಸ್ತುತ ಹೈಕೋರ್ಟ್ಗಳ ಸಂಖ್ಯೆ 1. ಕರ್ನಾಟಕದಲ್ಲಿ ಪ್ರಸ್ತುತ ಮುಖ್ಯಮಂತ್ರಿ ಯಾರಪ್ಪ ಅಂತ ಕೇಳಿದ್ರೆ BS ಯಡಿಯೂರಪ್ಪ. ಇನ್ನು ರಾಜ್ಯಪಾಲರು ವಾಜುಭಾಯಿ ವಾಲಾ. ಕರ್ನಾಟಕದ ಪ್ರಸ್ತುತ ಇದ್ದಿರ್ತಕ್ಕಂಥ ಕೆಲವು ಸದಸ್ಯರನ್ನು ನೋಡ್ಕೋಬೇಕಾಗುತ್ತೆ. ಕರ್ನಾಟಕದ ಪ್ರಸ್ತುತ ವಿಧಾನಸಭಾ ಸಭಾಪತಿ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಕರ್ನಾಟಕದ ವಿಧಾನ ಪರಿಷತ್ತಿನ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ. ಇನ್ನು ಕರ್ನಾಟಕದ ಪ್ರಸ್ತುತ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅಭಯ್ ಶ್ರೀನಿವಾಸ್ ಓಕಾ. ಕರ್ನಾಟಕದ ಪ್ರಸ್ತುತ ಅಡ್ವೊಕೇಟರ್ ಜನರಲ್ ಪ್ರಭುಲಿಂಗ. ಇಷ್ಟು ನಮ್ಮ ಕರ್ನಾಟಕದ ವಿಶೇಷತೆಗಳು ಅಂತಾನೆ ಹೇಳ್ಬೋದು. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.